ನಮಸ್ಕಾರ ಎಲ್ಲ ಈ ಶೈಕ್ಷಣಿಕ ವರ್ಷದ SSLC ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಪರೀಕ್ಷೆ ಪೂರ್ವ ತಯಾರಿಯಲ್ಲಿದ್ದೀರಿ. ಪರೀಕ್ಷಾ ದಿನಾಂಕವೂ ಸಹ ಈಗಾಗಲೇ ಅನೌನ್ಸ್ ಆಗಿದೆ. ನೀವು ಪರೀಕ್ಷೆಯ ದಿನಗಳಿಗಾಗಿ ದಿನಗಳನ್ನು ಎಣಿಸ್ತಾ ಇದ್ದೀರಾ, ಹಾಗೆ ಉತ್ತಮ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೀರಾ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಭಯ ಇರುತ್ತೆ, ಪರೀಕ್ಷೆಯನ್ನು ಎದುರಿಸೋದು ಹೇಗೆ, ನಾನು ಮಾಡ್ತಾ ಇರತಕ್ಕಂಥ ಪೂರ್ವ ಸಿದ್ಧತೆ ಸರಿಯಾಗಿ ಇದೆನಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ. ಜೊತೆಗೆ ನಿಮ್ಮ ಶಿಕ್ಷಕರು ನಿಮಗೆ ಈಗಾಗಲೇ ಹೆಚ್ಚುವರಿಯಾಗಿ ವಿಶೇಷ ನೋಟ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಮತ್ತು ಅವರು ಸಿದ್ಧಪಡಿಸಿದ ಒಂದು ವಿಶೇಷ ನೋಟ್ಗಳನ್ನು ನಿಮ್ಮ ಕೈಗೆ ಒಪ್ಪಿಸಿರುತ್ತಾರೆ. ಇವುಗಳೆಲ್ಲದರ ಜೊತೆಗೆ ಎಲ್ಲ ಸೋರ್ಸ್ಗಳನ್ನು ಸಂಗ್ರಹಿಸಿಯೂ ಈ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಅನ್ನುವಂತಹ ಪ್ರಮುಖವಾದ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನೀವು ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು. ಅಂದರೆ ಇಷ್ಟು ದಿನಕ್ಕೂ ಮತ್ತು ಈಗ ಪರೀಕ್ಷಾ ದಿನಾಂಕ ಹತ್ತಿರ ಬರ್ತಾ ಇರತಕ್ಕಂತಹ ದಿನಗಳಿಗೂ ಸಹ ದಿನಗಳಲ್ಲಿ ಮತ್ತು ಭಯದ ವಾತಾವರಣದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾ ಇರ್ತವೆ. ಸೊ ಹಾಗಾಗಿ ನೀವು ಮೊದಲು ಸೂಕ್ತ ಸಮಯವನ್ನು, ಅಂದರೆ ಒಂದು ಸಮಯ ಪಾಲನೆಗಾಗಿ ಟೈಮ್ ಟೇಬಲ್ ಅನ್ನ ನೀವು ನಿಗದಿಪಡಿಸಿಕೊಳ್ಬೇಕು. ನಿಮಗೆ ಯಾವ ಸಮಯಕ್ಕೆ ಯಾವ ವಿಷಯವನ್ನು ನಾನು ಅಭ್ಯಾಸ ಮಾಡಬೇಕು, ಯಾವುದು ನನಗೆ ಡಿಫಿಕಲ್ಟ್ ಇದೆ, ಯಾವುದು ಎವರೇಜ್ ಇದೆ, ಯಾವುದು ತುಂಬಾ ಸರಳವಾಗಿದೆ ವಿಷಯ ಅನ್ನುವಂಥ ಆಧಾರದ ಮೇಲೆ ಹೆಚ್ಚುವರಿಯಾಗಿ ಸಮಯವನ್ನು ಮೀಸಲಿಟ್ಟುಕೊಂಡು ಒಂದು ಸೂಕ್ತವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಿ. ಈ ವೇಳಾಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಾದ ಮೇಲೆ ನೀವು ಇನ್ನು ಶುರು ಮಾಡ್ಬೋದು ಅಭ್ಯಾಸವನ್ನು. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಆ ಓವರ್ ಕಾನ್ಫಿಡೆಂಟನ್ನು ಕಡಿಮೆ ಮಾಡಿಕೊಳ್ಳಿ. ನಿಮಗೆ ಭಯ ಇದ್ದರೆ ಅದನ್ನು ಸ್ವಲ್ಪ ದೂರ ಮಾಡಿಕೊಂಡು ಪರೀಕ್ಷೆಯ ಬಗ್ಗೆ ಸುಲಭ ಹೆಜ್ಜೆಯನ್ನು ಇಡಲಿಕ್ಕೆ ನೀವು ನಿರ್ಧಾರವನ್ನು ಮಾಡಿಕೊಳ್ಳಿ. ಅಷ್ಟಕ್ಕೂ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ಈ ಪೋಷಕರಿಗೂ ಒಂದು ಕಿವಿ ಮಾತು: ದಯವಿಟ್ಟು ಪರೀಕ್ಷಾ ದಿನಾಂಕಗಳು ಹತ್ತಿರ ಬಂದಂತೆಲ್ಲ ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಒತ್ತಡವನ್ನು ಹಾಕೋಕೆ ಹೋಗಬೇಡಿ. ಜೊತೆಗೆ ಆ ಮಕ್ಕಳನ್ನ ಮತ್ತೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡಿ ಅವರಲ್ಲಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡೋಕೆ ಹೋಗಬೇಡಿ ಅಂತ ನಾನು ಪ್ರೀತಿಯಿಂದ ತಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳೇ, ನೀವು ಅತ್ಯಂತ ಅವಶ್ಯಕವಾಗಿ ಈಗ ಪರೀಕ್ಷೆಯ ದಿನಾಂಕ ಹತ್ತಿರ ಬಂದಂತೆಲ್ಲ ಪುನರ್ಮನನ ಕಾರ್ಯಗಳನ್ನು ಹೆಚ್ಚುವರಿಯಾಗಿ ಮಾಡಿಕೊಳ್ತಾ ಹೋಗ್ಬೇಕು. ಅಂದರೆ ಈಗಾಗಲೇ ಬೋಧಿಸುವಾಗ ನಿಮ್ಮ ಶಿಕ್ಷಕರು ನಿಮಗೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಾರೆ. ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥದ್ರ ಜೊತೆಗೆ ಯಾವ ಸಬ್ಜೆಕ್ಟ್ ನಮಗೆ ಇದೆ, ಆ ಸಬ್ಜೆಕ್ಟ್ಗೆ ಯಾವ ಟಾಪಿಕ್ಗಳು ಎಷ್ಟಿದ್ದಾವೆ ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು, ಅಥವಾ ಆ ಕಂಟೆಂಟ್ಗಳ ಬಗ್ಗೆ ನೀವು ಒಂದು ಪುನರ್ಮನನ ಕಾರ್ಯದಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಪುನರ್ಮನನ ನಮಗೆ ಅತಿ ಹೆಚ್ಚು ಪರೀಕ್ಷಾ ಕೊಠಡಿಯಲ್ಲಿ ಸಹಾಯವನ್ನು ಮಾಡ್ತಾ ಇರುತ್ತೆ. ಜೊತೆಗೆ ನೀವು ಅಭ್ಯಾಸ ಮಾಡುವಾಗ ಸೂಕ್ತವಾಗಿರತಕ್ಕಂಥ ನಿಮ್ಮ ಅಭ್ಯಾಸಕ್ಕೆ ಸಹಕರಿಸುವಂತಹ ವಾತಾವರಣವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ವಾತಾವರಣದಲ್ಲಿ ಅಭ್ಯಾಸ ಮಾಡುವಂಥದ್ದು ಅತ್ಯಂತ ಸೂಕ್ತ. ಇವುಗಳ ಜೊತೆಗೆ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಬಹುಶಃ ನೀವು ತೆಗೆದುಕೊಂಡಿರ್ತೀರಿ, ಅಥವಾ ನಿಮ್ಮ ವಿಷಯ ಶಿಕ್ಷಕರು ನಿಮಗೆ ಬ್ಲೂ ಪ್ರಿಂಟ್ ನೀಲನಕ್ಷೆಯನ್ನು ಸಹ ಅಥವಾ ನೀಲಿ ನಕ್ಷೆಯನ್ನು ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಯಾವ ಚಾಪ್ಟರ್ಗೆ ಎಷ್ಟು ಅಂಕದ ಪ್ರಶ್ನೆಗಳು ಬರಬಹುದು, ಸಂಭವನೀಯವಾಗಿರ್ತಕ್ಕಂಥದ್ದನ್ನು ನಿಮಗೆ ಒದಗಿಸಿರ್ತಾರೆ. ಅಥವಾ ನೀವು ಇಲಾಖೆ ವೆಬ್ಸೈಟಲ್ಲಿ ಹೋಗಿ ನೀವೇ ಸಹ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಪೋಷಕರ ಸಹಾಯದಿಂದ. ನಾನು ಅದನ್ನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ಗಳನ್ನು ಶೇರ್ ಮಾಡಿರ್ತೀನಿ, ಅವುಗಳನ್ನು ಸಹ ನೀವು ಸದುಪಯೋಗ ಮಾಡಿಕೊಳ್ಬೋದು. ಓಕೆ, ಆ ನೀಲನಕ್ಷೆಯನ್ನು ಅಥವಾ ಬ್ಲೂ ಪ್ರಿಂಟನ್ನು ನೀವು ತೆಗೆದುಕೊಂಡು ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ, ಅಂದರೆ ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗದ ಹಾಗೆ ಒಂದು 40 to 50% ಆಫ್ ಅದು ನಮಗೆ ಸಹಾಯ ಮಾಡುತ್ತೆ ಅನ್ನುವ ರೀತಿಯಲ್ಲಿ ನೀವು ಅದನ್ನು ರೆಫರ್ ಮಾಡಿಕೊಂಡು ನಿಮ್ಮ ಅಭ್ಯಾಸದಲ್ಲಿ ತೊಡಗಿಕೊಳ್ಬಹುದು. ಅದು ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಯಾಕಂದ್ರೆ ನಿರಂತರವಾಗಿ ಹೆಚ್ಚು ಹೆಚ್ಚು ವಿಷಯಗಳನ್ನ ಅನಾವಶ್ಯಕವಾಗಿ ಯಾವುದೋ ವಿಷಯವನ್ನ ಅಭ್ಯಾಸ ಮಾಡೋ ಬದಲಾಗಿ ಒಂದು ಲಿಮಿಟೆಡ್ ಏರಿಯಾದಲ್ಲಿ ಸೂಕ್ತವಾಗಿ ನೀಲಿ ನಕ್ಷೆಯನ್ನ ಅಥವಾ ಬ್ಲೂ ಪ್ರಿಂಟ್ ಅನ್ನ ನಾವು ಇಟ್ಟುಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಅಭ್ಯಾಸವನ್ನು ಮಾಡಿದಾಗ ಕನಿಷ್ಠ 40ರಿಂದ 50% ನಾವಲ್ಲಿ ಯಶಸ್ವಿಯನ್ನ ಕಾಣಬಹುದಾಗುತ್ತೆ. ಇದೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇವುಗಳ ಜೊತೆಗೆ ಈಗಾಗಲೇ ನಿಮಗೆ ಇಲಾಖೆಯ ವೆಬ್ಸೈಟ್ ಅಲ್ಲಿ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಲಭ್ಯವಾಗ್ತಾ ಇದ್ದಾವೆ. 4 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ಜೊತೆಗೆ ಮಾದರಿಯ ಉತ್ತರಗಳನ್ನು ಸಹ ಈಗಾಗಲೇ ಇಲಾಖೆ ತನ್ನ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಿದೆ. ಸೊ ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ ಒಂದು ಲಿಂಕ್ ಅನ್ನು ಸಹ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದನ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆಗೆ. ಆ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳು ಹೇಗೆ ನಿಮಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಅನಿಸಬಹುದು ನಿಮಗೆ. ಖಂಡಿತವಾಗಿಯೂ ಆ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ನಾವು ಅಭ್ಯಾಸ ಮಾಡೋದ್ರಿಂದ, ಉತ್ತರ ಪತ್ರಿಕೆಯನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ಪರೀಕ್ಷೆಯಲ್ಲಿ ಯಾವ ತರಹದ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಒಂದು ಮಾದರಿಯ ಒಂದು ವಿಷಯ ಗೊತ್ತಾಗುತ್ತೆ. ಜೊತೆಗೆ ಕನಿಷ್ಠ 10ರಿಂದ 20% ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ
ಈ ಆನ್ಯುವಲ್ ಎಕ್ಸಾಮ್ ನಲ್ಲಿ ರಿಪೀಟ್ ಆಗುವಂತ ಮ್ಯಾಕ್ಸಿಮಮ್ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಅವುಗಳ ಕಡೆ ನೀವು ಸೂಕ್ತವಾಗಿ ಒಂದು ಸಾರಿ ಗಮನವನ್ನು ಹರಿಸುವಂಥದ್ದು ಅತ್ಯಂತ ಅವಶ್ಯಕ. ಇನ್ನು ಮಾದರಿಯ ಉತ್ತರ ಪತ್ರಿಕೆಗಳನ್ನ ನೋಡೋದ್ರಿಂದ ಏನು ಲಾಭ ಅಥವಾ ಏನು ನಮಗೆ ಉಪಯೋಗ ಆಗ್ಬೋದು ಅನ್ನುವಂಥ ಪ್ರಶ್ನೆ ನಿಮ್ಮ ಹತ್ರ ಇದ್ರೆ ಖಂಡಿತ ತುಂಬಾ ಉಪಯೋಗ ಆಗುತ್ತೆ. ಹೇಗಪ್ಪ ಅಂದ್ರೆ, ಯಾವ ಮಾದರಿಯಲ್ಲಿ ಪ್ರಶ್ನೆಗಳು ಬಂದಾಗ ಯಾವ ರೀತಿಯ ಉತ್ತರವನ್ನ ಬರೀಬೇಕು, ಎಷ್ಟು ಕಂಟೆಂಟ್ ಅನ್ನ ನಾವಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ವಿಷಯ ನಮಗೆ ಗೊತ್ತಾಗುತ್ತೆ. 1 ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರಿಸಬೇಕು, 2 ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರಿಸಬೇಕು, 3 ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, 4, 5 ಅಂಕಗಳ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು. ಮತ್ತೆ ನಾವು ಈ ಒಂದು ಎಕ್ಸ್ಟ್ರಾಕ್ಟ್ ಅನ್ನುವಂಥದ್ದು ಏನು ಬರುತ್ತಲ್ಲ, ಕಂಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಅನ್ನು ಬರೆಯುವಾಗ ಯಾವ ಮಾದರಿಯಲ್ಲಿ ಉತ್ತರಿಸಿದ್ರೆ ನಮಗೆ ಅಂಕಗಳು ಪೂರ್ಣ ಪ್ರಮಾಣದಲ್ಲಿ ಲಭ್ಯ ಆಗಬಹುದು ಅನ್ನುವಂತಹ ಸೂಕ್ತವಾಗಿರತಕ್ಕಂಥ ಮಾಹಿತಿ ನಿಮಗೆ ಆ ಮಾದರಿ ಉತ್ತರ ಪತ್ರಿಕೆಗಳ ಮೂಲಕ ಗೊತ್ತಾಗುತ್ತೆ. ಜೊತೆಗೆ ಈ ವ್ಯಾಕರಣ ಅಂದ್ರೆ ಭಾಷಾ ವಿಷಯಗಳಂತ ತೆಗೆದುಕೊಂಡಾಗ ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ತೆಗೆದುಕೊಂಡಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವ್ಯಾಕರಣಾಂಶಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರ ಮಾಡಿದಾಗ ಯಶಸ್ವಿ ಆಗಬಹುದು ಅನ್ನುವಂತಹ ಪ್ರಮುಖವಾದ ಅಂಶವನ್ನು ಸಹ ನಾವಲ್ಲಿ ತಿಳಿದುಕೊಳ್ಳಬಹುದು. ಇವುಗಳ ಜೊತೆಗೆ ವಿದ್ಯಾರ್ಥಿಗಳೇ, ನಾವು ಇವುಗಳೆಲ್ಲದರ ಜೊತೆಗೆ ಇತ್ತೀಚೆಗಷ್ಟೇ ಇಲಾಖೆಯ ವೆಬ್ಸೈಟ್ ಅಲ್ಲಿ ಬಂದಿರತಕ್ಕಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನ ಒಂದು ಬುಕ್ಲೆಟ್ ಲಭ್ಯ ಆಗುತ್ತೆ. ಆ ಬುಕ್ಲೆಟ್ ಅನ್ನ ನೀವು ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಇರಿಸಿಕೊಂಡಿದ್ದೆ ಆದ್ರೆ ಖಂಡಿತ ಅದು ಸಹ ನಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ. ಈಗಾಗಲೇ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರ್ತೀರಾ, ಅದರಲ್ಲಿ ಸಾಕಷ್ಟು ನಮಗೆ ಕ್ವಶನ್ಗಳು ಲಭ್ಯ ಆಗ್ತವೆ LBA ಮಾದರಿಯಿಂದ. ಅಂದ್ರೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬುಕ್ಲೆಟ್ ಇಂದಾನೇ ಲಭ್ಯವಾಗಿರ್ತಕ್ಕಂತಹ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಈಗಾಗಲೇ ಗಮನಿಸಿದ್ವಿ. ಅದಕ್ಕೆ ಮತ್ತೆ ಉತ್ತರಗಳನ್ನ ಹೇಗೆ ನಾವು ಅಟೆಂಡ್ ಮಾಡಬಹುದು ಅನ್ನುವಂಥ ಉತ್ತರಗಳನ್ನು ಸಹ ಅದರಲ್ಲಿ ಪ್ರೊವೈಡ್ ಮಾಡಿರೋದ್ರಿಂದ ಅದು ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ SSLC ಪರೀಕ್ಷೆಯನ್ನ ಎದುರಿಸುವಲ್ಲಿ ಸಹಾಯವಾಗುತ್ತೆ. ಈ ಒಂದು ಸೋರ್ಸ್ಗಳ ಜೊತೆಯಲ್ಲಿಯೇ ನಾವು ಸೆಲ್ಫ್ ಸ್ಟಡಿ ಮಾಡುವಂಥದ್ದು ಅತಿ ಅವಶ್ಯಕ. ಸೆಲ್ಫ್ ಸ್ಟಡಿ ಅಂದ್ರೆ ಸಾಮಾನ್ಯವಾಗಿ ನಾವು ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡುವಂಥದ್ದು ಅತಿ ಅವಶ್ಯಕವಾಗಿರ್ತದೆ. ಯಾಕಂದ್ರೆ ಕೆಲವೊಮ್ಮೆ ನಮಗೆ ಟೆಕ್ಸ್ಟ್ ಬುಕ್ ನ ಇನ್ಸೈಡ್ ಇಂದಾನೆ, ಆ ಲೆಸನ್ ಇನ್ಸೈಡ್ ಇಂದಾನೆ ಅಥವಾ ಅದರ ಮಧ್ಯದ ಭಾಗದಲ್ಲಿನ ಪ್ರಶ್ನೆಗಳನ್ನ ಕೇಳಿರ್ಬೋದು, ಅಥವಾ ಅಪ್ಲೈಡ್ ಸಿಸ್ಟಮ್ ನಲ್ಲಿ ಕ್ವಶನ್ ಗಳನ್ನ ಕೇಳಬಹುದು. ಅವುಗಳನ್ನು ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಸೂಕ್ತವಾಗಿ ನಾವು ಉತ್ತರಿಸಬೇಕಾದ್ರೆ ನಮಗೆ ಟೆಕ್ಸ್ಟ್ ಬುಕ್ ಅಭ್ಯಾಸ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಇತರೆ ಎಲ್ಲಾ ಸೋರ್ಸ್ಗಳ ಜೊತೆಯಲ್ಲಿಯೇ ನೀವೇನ್ ಮಾಡಬೇಕು ಅಂದ್ರೆ ತಪ್ಪದೆ ಹಾಗೆ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡೋದನ್ನ ಕಲಿಯಿರಿ. ವಿಶೇಷವಾಗಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ. ಓಕೆ, ಆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ ಟೆಕ್ಸ್ಟ್ ಬುಕ್ ಗಳನ್ನ ರೆಫರ್ ಮಾಡಿ, ಜೊತೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೂ ಸಹ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಮ್ಯಾಥಮೆಟಿಕ್ಸ್ ಅಲ್ಲೂ ಸಹ ಉದಾಹರಣೆ ಸಹಿತ ಇರುವಂತಹ ಸಾಕಷ್ಟು ಟೆಕ್ಸ್ಟ್ ಬುಕ್ ನ ಕಂಟೆಂಟ್ ಗಳಿರ್ತವೆ, ಅವುಗಳನ್ನು ಸಹ ನೀವು ರೆಫರ್ ಮಾಡೋದ್ರಿಂದ ಸುಲಭವಾಗಿ ನೀವು SSLC ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇವುಗಳ ಜೊತೆಗೆ ಇನ್ನೇನು ಮಾಡ್ಬೇಕಪ್ಪ ಅಂದ್ರೆ, ಖಂಡಿತವಾಗಿಯೂ ಪರೀಕ್ಷಾ ದಿನಾಂಕಗಳು ಹತ್ತಿರ ಬಂದಂತೆಲ್ಲ ನೀವು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು. ಹೇಗದು ಅಂತೀರಾ? ನಿಜ, ದಿನಾಂಕಗಳನ್ನ ಅಥವಾ ದಿನಗಳನ್ನ ಕೌಂಟ್ ಮಾಡ್ತಾ ಮಾಡ್ತಾ ನಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಯ್ಯೋ, ಪರೀಕ್ಷಾ ದಿನಾಂಕ ಹತ್ತಿರ ಬರ್ತಾ ಇದೆ, ನಾನು ಹೇಗೆ ಈ ಪರೀಕ್ಷೆಯನ್ನು ಎದುರಿಸೋದು, ನಾನು ಪಾಸ್ ಆಗ್ತೀನಾ, ನಾನು ಅಂದುಕೊಂಡಂತೆ ಸ್ಕೋರ್ನ ರೀಚ್ ಆಗ್ತೀನಾ, ನಮ್ಮ ಅಪ್ಪ ಅಮ್ಮ ಎಕ್ಸೆಪ್ಟ್ ಮಾಡಿದ ಹಾಗೆ ನಾನು ಸ್ಕೋರ್ನ ರೀಚ್ ಮಾಡ್ತೀನಿ ಅನ್ನುವಂಥ ಟೆನ್ಷನ್ ಹೆಚ್ಚಾಗೋದ್ರಿಂದ ನಿಮಗೆ ಓದುವಿಕೆಯ ಕಡೆ ಒಂದಿಷ್ಟು ಆಸಕ್ತಿ ಕಡಿಮೆ ಆಗ್ಬೋದು. ಹಾಗಾಗಿ ನೀವು ಒತ್ತಡ ರಹಿತರಾಗಿ ಅಭ್ಯಾಸದಲ್ಲಿ ತೊಡಗಿಕೊಳ್ಳೋದು ತುಂಬಾ ಉಪಯೋಗ ಮತ್ತು ಅದು ತುಂಬಾನೇ ಒಳ್ಳೆಯದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೆ ವರ್ಷವಿಡೀ ತೆಗೆದುಕೊಳ್ಳುವಂತಹ ಟೆಸ್ಟ್ಗಳಲ್ಲಿ, ಎಕ್ಸಾಮ್ಗಳಲ್ಲಿ ತುಂಬಾ ಉತ್ತಮ ಅಂಕಗಳನ್ನು ಗಳಿಸಿರ್ತಾರೆ. ಆನ್ಯುವಲ್ ಎಕ್ಸಾಮ್ ಅಂತ ಬಂದಾಗ ಖಂಡಿತವಾಗಿಯೂ ಅಲ್ಲಿ ಅಥವಾ ಅಂಕಗಳಲ್ಲಿ ಎಲ್ಲೊಂದು ಕಡೆ ಹಿನ್ನಡೆಯನ್ನ ಸಾಗಿಸುವಂತದ್ದಿರುತ್ತೆ. ಯಾಕಂದ್ರೆ ಒತ್ತಡ ಆಗುತ್ತೆ. ಒತ್ತಡದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ, ಅದು ಮೊದಲು ಗೊತ್ತಿರಲಿ. ಯಾಕೆಂದ್ರೆ ಈ ಮಕ್ಕಳು ಒತ್ತಡಕ್ಕೆ ಒಳಗಾಗಿ ನೀರಿನ ಪ್ರಮಾಣ ಅಥವಾ ನೀರನ್ನ ಸರಿಯಾಗಿ ಕುಡದೇ ಇರೋದು, ಊಟವನ್ನ ಸರಿಯಾಗಿ ಮಾಡದೇ ಇರೋದು, ನಿದ್ರೆಯನ್ನ ಚೆನ್ನಾಗಿ ಮಾಡದೇ ಇರೋದು, ಹೀಗೆಲ್ಲ ಮಾಡೋದ್ರಿಂದ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಅನಾರೋಗ್ಯಕ್ಕೆ ಒಳಗಾದ ಮಕ್ಕಳು ಅದು ಪರೀಕ್ಷಾ ಅವಧಿಯ ಸಮಯದಲ್ಲಿ ಈ ಒಂದು ಅನಾರೋಗ್ಯಕ್ಕೆ ಒಳಗಾದಾಗ ಅದು ಪರೀಕ್ಷೆಯ ಮೇಲೂ ಸಹ ಎಫೆಕ್ಟ್ ಆಗುತ್ತೆ. ಅಂತ ವಿದ್ಯಾರ್ಥಿಗಳು ಅಂಕಗಳನ್ನ ಕಡಿಮೆ ತಗೊಳ್ಬಹುದು. ಹಾಗಾಗಿ ಮೊದಲೇ ಪ್ರಿಕಾಷನ್ ಅನ್ನ ತಗೊಳ್ಳಿ. ಆರೋಗ್ಯದತ್ತ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡಿ, ಜೊತೆಗೆ ಸರಿಯಾದ ಸಮಯಕ್ಕೆ ನೀರನ್ನ ಕುಡಿಯಿರಿ, ಜೊತೆಗೆ ಪೌಷ್ಟಿಕತೆ ಉಳ್ಳಂತಹ ಒಂದಿಷ್ಟು ಆಹಾರವನ್ನ ಪ್ರತಿ ಸಮಯಕ್ಕೂ ನಿಗದಿತ ಸಮಯಕ್ಕೂ ಆಹಾರವನ್ನ ಸೇವಿಸಿ. ಅಂದ್ರೆ ಆರೋಗ್ಯ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇರ್ಲಿಕ್ಕೆ ಸಹಾಯವಾಗುತ್ತೆ. ಜೊತೆಗೆ ಸಮಯ ಸಿಕ್ಕಾಗಲೆಲ್ಲ ಸ್ವಲ್ಪ ಹೊರಗಿನ ಜಾಗಗಳಲ್ಲಿ ವಾಕ್ ಮಾಡೋದಾಗ್ಲಿ, ಅಥವಾ ಮತ್ತೊಬ್ಬರ ಜೊತೆ ಒಂದೆರಡು ಮಾತುಗಳನ್ನ ಮಾತಾಡೋದಾಗ್ಲಿ, ಅಥವಾ ನಿಮಗೆ ಬೇರೆ ಆಸಕ್ತಿ ಇದ್ರೆ ಅಂತ ಸಮಯಗಳನ್ನ ಕಳೀಲಿಕ್ಕೆ, ಅಂತ ವಿಷಯಗಳ ಜೊತೆ ಸಮಯವನ್ನು ಕಳೀಲಿಕ್ಕೆ ನಿಗದಿಪಡಿಸಿಕೊಳ್ಳಿ. ಅವುಗಳೆಲ್ಲದರ ಜೊತೆಯಲ್ಲಿಯೂ ನೀವು ಅಭ್ಯಾಸಕ್ಕಾಗಿ ಒಂದಿಷ್ಟು ಸಮಯನ ರಿಸರ್ವ್ ಇಡುವಂಥದ್ದು ಅತಿ ಅವಶ್ಯಕವಾದದ್ದು. ಮತ್ತೊಂದು ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಮಕ್ಕಳು ಈ ಒಂದು ಪರೀಕ್ಷೆ ಅವಧಿ ಹತ್ರ ಬಂದಂತೆಲ್ಲ ಏನ್ ಮಾಡ್ತಾರೆ ಅಂದ್ರೆ
ಆ, ಈ ಒಂದು ಶಾಲೆಗಳಿಗೆ ಅಬ್ಸೆಂಟ್ ಆಗುವಂಥದ್ದು ಇರ್ಬೋದು, ಅಥವಾ ಎಲ್ಲೋ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದಿರ್ಬೋದು. ಇಂಥವುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಓದುವಿಕೆ ಬಗೆಗಿನ ಆಸಕ್ತಿ ಕಡಿಮೆ ಆಗುತ್ತೆ. ಓದಿರುವಂತಹ ವಿಷಯಗಳು ತಲೆಯಲ್ಲಿ ಅಥವಾ ಮೆಮೊರಿಯಲ್ಲಿ ಉಳಿಯತಕ್ಕಂಥ ವಿಷಯಗಳು ಸ್ಕಿಪ್ ಆಗಿ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಓವರ್ ಎಕ್ಸೈಟ್ಮೆಂಟ್ ಆಗುವಂಥದ್ದು ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ, ಇವುಗಳಿಂದ ಸ್ವಲ್ಪ ಕಡಿಮೆ ಅಂದ್ರೆ ಅಂತರವನ್ನ ಕಾಯ್ದುಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಓದುವಿಕೆ ಕಡೆ ಅಷ್ಟು ವರ್ಷದಿಂದ ಓದ್ಕೊಂಡೇ ಬಂದಿರ್ತಾರೆ, ಎಕ್ಸಾಮ್ ಹತ್ರ ಬಂದಂತೆಲ್ಲ ನೀವು ಹೆಚ್ಚಿನ ರೀತಿಯಲ್ಲಿ ಓದುವಿಕೆಯ ಕಡೆ ಗಮನ ಹರಿಸಿದಂತೆಲ್ಲ ನಿಮ್ಮ ನೆನಪಿನ ಶಕ್ತಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಇವುಗಳ ಜೊತೆಗೆ ವಿಶೇಷವಾಗಿ ಮಕ್ಕಳಿಗಂತೂ ಇಷ್ಟೊಂದು ಮಾಹಿತಿಗಳ ಜೊತೆಗೆ ಪೋಷಕರು ಸಹ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಮಕ್ಕಳ ವಿಷಯಕ್ಕೆ ಬಂದಾಗ. ಹೌದು, ನನ್ನ ಮಗು ಈ ಬಾರಿ SSLC ಇದೆ, ಯಾವ ರೀತಿ ಸ್ಕೋರ್ ಮಾಡುತ್ತಾ ಏನೋ, ನನ್ನ ಮನೆಯ ಪಕ್ಕದವರ ಮಗು ಅತಿ ಹೆಚ್ಚು ಬುದ್ಧಿವಂತ ಇದ್ದಾನೆ, ಅವನಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡಿಬಿಡ್ತಾನೆ ಏನೋ, ಅವನ ಗೆಳೆಯ ಇದ್ದಾನೆ, ಅವನು ಹೆಚ್ಚಿಗೆ ಇಲ್ಲಿ ಸ್ಕೋರ್ ಮಾಡಿಬಿಡ್ತಾನೋ ಏನೋ, ನನ್ನ ಮಗು ಇಲ್ಲಿ ಕಡಿಮೆ ಮಾಡುತ್ತಾನೋ ಅಂತ ಒತ್ತಡದಲ್ಲಿರ್ತೀರ. ದಯವಿಟ್ಟು ಪೋಷಕರು ಸಹ ನಿಮ್ಮ ಮಗುವಿನ ಮೇಲೆ ಯಾವುದೇ ರೀತಿಯ ಒತ್ತಡಗಳನ್ನು ಹಾಕಬೇಡಿ. ಯಾಕಂದ್ರೆ ಆ ಮಗು ಮಾನಸಿಕ ಒತ್ತಡಕ್ಕೆ ಒಳಗಾದಂತೆಲ್ಲ ತನ್ನ ಒಂದು ನೆನಪಿನ ಶಕ್ತಿಯನ್ನ ಕಳೆದುಕೊಳ್ಬಹುದು, ಜೊತೆಗೆ ಓದುವಿಕೆಯ ಬಗೆಗಿನ ಆಸಕ್ತಿಯನ್ನ ಕಳೆದುಕೊಳ್ಬಹುದು. ಹಾಗಾಗಿ ಆ ಮಗುವಿಗೆ ಸಹಕಾರ ಕೊಡಿ, ಜೊತೆಗೆ ಅದಕ್ಕೆ ಓದುವಿಕೆಯ ಬಗೆಗಿನ ಒಂದಿಷ್ಟು ಎನ್ಕರೇಜ್ಮೆಂಟ್ ಅನ್ನ ನೀವು ಕೊಡೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಅವನಿಗೆ ಸಹಕಾರ ಕೊಡ್ಬೇಕಾಗುತ್ತೆ. ನೀವು ಓದು, ಚೆನ್ನಾಗಿ ಓದ್ತೀಯ, ಅಭ್ಯಾಸ ಮಾಡು, ಆಗುತ್ತೆ ನಿನ್ನಿಂದ, ಈ ಸ್ಕೋರ್ ಮಾಡು, ನಿನ್ನ ಸಮಯವನ್ನು ರಿಸರ್ವ್ ಇಡು, ಓದು, ಈ ರೀತಿಯಾಗಿ ಹೇಳೋದ್ರಿಂದ ಕಂಪ್ಯಾರಿಸನ್ ಮಾಡಿದ ಮಗುವಿನ ಶಕ್ತಿಯನ್ನ ನೀವು ಪ್ರದರ್ಶನಕ್ಕೆ ಇಟ್ಟಾಗ ಅಥವಾ ಮಗುವಿನ ಬುದ್ಧಿಶಕ್ತಿಯ ಬಗ್ಗೆ ನೀವು ಮಾತಾಡಿದಾಗ ಆ ಮಗು ಇನ್ಸ್ಪಿರೇಷನಲ್ ಆಗುತ್ತೆ. ಜೊತೆಗೆ ಆ ಮಗು ಏನಾಗುತ್ತೆ, ಯಶಸ್ವಿಯಾಗಿ ಓದಲಿಕ್ಕೆ ತಾನು ನಿಗದಿತ ಸಮಯನ ರಿಸರ್ವ್ ಮಾಡ್ಕೊಳ್ಬಹುದು. ಅಥವಾ ನಮ್ಮ ಅಪ್ಪ ಅಮ್ಮ ನನಗೆ ಇಷ್ಟೊಂದು ಸ್ಕೋಪ್ ಕೊಡ್ತಾರೆ, ಇಷ್ಟೊಂದು ಸಹಕಾರ ಕೊಡ್ತಾರೆ, ಅವರ ಆಸೆಗೆ ತಕ್ಕ ಹಾಗೆ ನಾನು ಓದಬೇಕು ಅನ್ನುವಂಥ ಅಭಿಪ್ರಾಯದಿಂದ ಹೆಚ್ಚಿನ ರೀತಿಯಲ್ಲಿ ಓದ್ಬೋದು. ಹಾಗಾಗಿ ಪೋಷಕರು ಮಗುವಿನ ಮೇಲೆ ಒತ್ತಡ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಈಗಾಗಲೇ ನೀವು ಅನ್ಕೊಂಡಿರ್ತೀರಾ, ಶಾಲೆಯಲ್ಲಿ ಶಿಕ್ಷಕರು ಸಾಕಷ್ಟು ಹೇಳಿರ್ತಾರೆ, ನನ್ನ ಮಗು ಓದುತ್ತೆ, ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ ಅಂತ ಬೇಕಾದಷ್ಟು ಕಲ್ಪನೆಗಳು ನಿಮ್ಮ ಮೈಂಡಲ್ಲಿ ಇರುತ್ತೆ. ಖಂಡಿತ ಒಂದು ಕಿವಿ ಮಾತನ್ನು ಹೇಳ್ತೀನಿ ಪೋಷಕರಿಗೆ. ಅದೇನು ಅಂದ್ರೆ, ಈ ಒಂದು SSLC ಮಗು SSLC ಪರೀಕ್ಷೆಗೆ ಯಶಸ್ವಿ ಆಗುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಪೋಷಕರ ಪಾತ್ರವೂ ಸಹ ಇರುತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ಬೋಧಿಸುವಂತ ಕಾಯಕವನ್ನ ಶಿಕ್ಷಕರು ಮಾಡಿ ಅವರ ಕರ್ತವ್ಯವನ್ನ ಯಶಸ್ವಿಯಾಗಿ ಮಾಡಿರ್ತಾರೆ. ಆ ಮಗುವಿಗೆ ಬೇಕಾದಂತಹ ಸೋರ್ಸ್ಗಳನ್ನ ಪ್ರೊವೈಡ್ ಮಾಡಿ ಅವನಿಗೆ ಒಂದು ದಾರಿಯನ್ನು ತೋರಿಸಿರ್ತಾರೆ. ಅದಕ್ಕೆ ಸಹಕಾರ ಕೊಡುವಂಥದ್ದು ಪೋಷಕರ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಆಗಿರುತ್ತೆ. ಆ ಮಗು ಅನಾರೋಗ್ಯಕ್ಕೆ ಒಳಗಾಗದ ಹಾಗೆ ನೋಡ್ಕೊಳ್ಬೇಕು. ಆ ಮಗು ಯಾವುದೇ ರೀತಿಯ ತನ್ನ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡಿಕೊಳ್ಳದಾಗೆ ಆ ಮಗುವನ್ನು ಕಾಪಾಡಿಕೊಳ್ಬೇಕು. ಆ ಮಗುವಿನಲ್ಲಿ ಹೆಚ್ಚಿನ ರೀತಿಯ ಭರವಸೆ ಬರುವ ಹಾಗೆ ಮಾಡಬೇಕು. ಜೊತೆಗೆ ಆ ಮಗು ಖುಷಿಯಿಂದ, ಹರ್ಷದಿಂದ, ನಿರ್ಭಯವಾಗಿ, ಭಯ ಇಲ್ಲದ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸುವಂತ ಶಕ್ತಿಯನ್ನ ಆ ಮಗುವಿನಲ್ಲಿ ತುಂಬಬೇಕು. ಇದೆಲ್ಲೂ ಸಹ ಪೋಷಕರಿಗೂ ಸಹ ಸಂಬಂಧಿಸಿದಂತ ಪ್ರಮುಖವಾದ ವಿಷಯ.